ನನ್ನ ಸ್ನೇಹಕ್ಕೆ ಮಾಡಿದ್ರು ಓಕೆ, ನಿನಗೆ ನನ್ನಿಂದ ನನ್ನ ರಾಧಿಕನಿಂದ ಶಿಕ್ಷೆ ಕೊಡದೆ ಬಿಡೋದೇ ಇಲ್ಲ. ನಿನ್ನಂತನಿಗೂ ಶಿಕ್ಷೆ ಸಿಗ್ಲಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಆ ದೇವರು ಇಲ್ಲ ಅಂತ ಅರ್ಥ. ಕೃಷ್ಣ ಕಂಸನ್ನ ಸಾಯಿಸೋದಕ್ಕೂ ಮುಂಚೆ ಕಂಸಂಗೆ ಹೀಗೆ ಆಗ್ತಿತ್ತಂತೆ. ಯಾರೋ ಬಂದ ಹಾಗೆ, ಯಾರೋ ಅವನನ್ನ ಕೊಂದ ಹಾಗೆ. ನಿನಗೂ ಹಾಗೆ ಆಗ್ತಿದ್ಯಾ ಶಾಂತನು? ಕಂಸನಂತ ನಿನ್ನನ್ನ ಕೊಲ್ಲೋದಕ್ಕೆ ಕೃಷ್ಣ ಎಲ್ಲೋ ಒಂದ್ ಕಡೆ ಹುಟ್ಟಿಲ್ಲ ಅಂತ ಹೇಗ್ ಅನ್ಕೋತೀಯ? ಈಗ ನಿನಗೆ ಗೆಲುವು ಅನ್ನೋದು ಸುಲಭವಾಗಿ ಸಿಕ್ತಿರ್ಬೋದು, ಆದ್ರೆ ಕೊನೆಗೆ ಆ ದೇವ್ರು ನಿನ್ ಹಣೆನಲ್ಲಿ ಸೋಲು ಅನ್ನೋದನ್ನ ಬರ್ದಿರ್ತಾನೆ. ಆ ಸಮಯ ಹತ್ರ ಬಂದಾಯ್ತು. ಸಾವು ಕಣ್ಮುಂದೆ ಬರೋದು ಗೊತ್ತಾದಾಗ ಮನುಷ್ಯನಿಗೆ ನೆಮ್ಮದಿ ಕೆಡ್ತಾನೆ ಹೋಗುತ್ತಂತೆ. ಅದ್ರಲ್ಲೂ ನಿನಗೆ ಇಂಥವ್ರಿಂದನೇ ಸಾವು ಅಂತ ಗೊತ್ತಾಗಿರೋದ್ರಿಂದ ಪಾಪ ಆತಂಕ ಕಾಡೋದು ಸಹಜನೇ ಬಿಡು. ಕೋಪ ಯಾಕೆ ಮಾಡ್ಕೋತೀಯ? ನಿನ್ ಹಿಂದೆ ನೋಡು, ನನ್ ವಿಷು ಬಂದಿದ್ದಾರೆ. ಯಾಕೆ ಈ ತರ ಆಗ್ತದೆ? ಯಾವತ್ತೂ ಈ ರೀತಿ ಆಗಿರ್ಲಿಲ್ವಲ್ಲ. ನನ್ಗೇನಾದ್ರೂ ಸಮಸ್ಯೆ ಇದೆಯಾ? ಗುರುಜಿ, ಈ ಕೇಸ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀನಿ. ಆದಷ್ಟು ಬೇಗ ಕೃಷ್ಣನ ವಾಸಿ ಮಾಡೋದೇ ನನ್ ಗುರಿ. ಜಾನಕಿ, ಈ ವಿಷಯ ಆಶ್ರಮದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ನಲ್ಲ ಮಗು. ಅಯ್ಯೋ ಸಾರಿ, ಮರ್ತ್ಬಿಟ್ಟೆ. ಸರಿ ಸರಿ ಬಾ ಮಗು. ಅಂದಹಾಗೆ ಈ ಪೇಷಂಟ್ ಹೆಸರು ಶಾಂತನು ಅಂತ. ಶಾಂತನು, ಈಕೆ ಜಾನಕಿ, ನಮ್ಮ ದೇಸಾಯಿ ಕುಟುಂಬದ ಹೆಣ್ಮಗಳು. ನಮಸ್ಕಾರ. ನಮಸ್ತೆ. ಜಾನಕಿ, ಇವನನ್ನ ಬಂದ ದಿನಕ್ಕೆ ಹೋಲಿಸಿದ್ರೆ ಇವನು ಗುಣಮುಖನಾಗಿದ್ದಾನೆ. ರಾಧಿಕಾನೇ ಇವನಿಗೆ ಔಷಧಿ ಮಾಡಿಕೊಡ್ತಾ ಇರೋದು. ಇವನಂತವ್ರು ಇನ್ನೂ 150 ಜನ ರೋಗಿಗಳು ನಮ್ಮ ಆಶ್ರಮದಲ್ಲಿದ್ದಾರೆ. ಕೃಷ್ಣನ ದಯೆಯಿಂದ ಎಲ್ಲರೂ ಗುಣವಾಗ್ತಿದ್ದಾರೆ. ಎಲ್ಲ ಒಳ್ಳೇದಾಗುತ್ತೆ ಗುರುಜಿ. ಅಂದಹಾಗೆ ಅಣ್ಣ ಶೀಲಂ ಕೂಡ ಬರ್ತಾ ಇದ್ದಾನೆ. ಅವನ್ ಕೂಡ ಆಶ್ರಮದ ಉಸ್ತುವಾರಿ ನೋಡ್ಕೋತಾನೆ. ಎಲ್ಲ ದೈವೇಚ್ಛೆ. ಕೃಷ್ಣ ಕೃಷ್ಣ. ಸರಿ ಗುರುಜಿ, ನಾನಿನ್ ಹೊರಡ್ತೀನಿ. ಬಾ ಮಾಡಿ. ದೇಸಾಯಿ ಕುಟುಂಬದ ರೆಂಬೆ ಕೊಂಬೆಗಳೆಲ್ಲ ಹುಡ್ಕೋತಾ ಇದೆಯಲ್ಲ, ಆದಷ್ಟು ಬೇಗ ಇದನ್ನ ಕಟ್ ಮಾಡದೇ ಇದ್ರೆ ನನಗೆ ಸಮಸ್ಯೆ ಹೆಚ್ಚಾಗುತ್ತೆ. ಜಾನಕಿ, ಶೀಲಂ.